पुलिस चेकिंग के दौरान हुआ व्यक्ति और पुलिस वालों के बीच विवाद, वीडियो वायरल। शहर में पुलिस और जनता के बीच नियमों को लेकर हुए बहस का एक वीडियो सोशल मीडिया पर तेजी से वायरल हो रहा है। वीडियो बीजापुर जिला मुद्देबिहार इलाके का है, जहां वीडियो में एक व्यक्ति और पुलिसकर्मी हेलमेट और गाड़ी के कागजात की जांच को लेकर आपस में उलझते दिखाई दे रहे हैं। व्यक्ति बार बार पुलिस वालों से उसका नाम और पहचान पूछता है, जबकि रूल्स के मुताबिक उनके सीने पर उनका नेम प्लेट होना कंपलसरी और ज़रूरी है, जबकि पुलिस वाला गाड़ी के कागजात दिखाने पर जोर देता है। ये वीडियो सामने आने के बाद पुलिस के बर्ताव पर सवाल उठ रहे हैं। जनता का कहना है कि पुलिस का ये बर्ताव ईमानदारी से होना चाहिए। वहीं पुलिस का कहना है कि ट्रैफिक नियमों का पालन सबके लिए ज़रूरी है। इस घटना के बाद उस व्यक्ति का वीडियो भी सामने आया है, जो पुलिस वरिष्ठ अधिकारी से पुलिस विभाग के इस बर्ताव पर सवाल उठाते हुए अपनी नाराजगी व्यक्त कर रहा है। ಇಬ್ರು ಬಂದ್ರಿ ಹೆಲ್ಮೆಟ್ ಎಲ್ಲದವ್ರು ನಿಮಗೆ ಹೆಲ್ಮೆಟ್ ನಿಮ್ಗೆ ಎರಡು ಎಲ್ಲದವ್ರಿ ನಿಮ್ದು ಯಾವ್ರು ಒಂದು ಹೆಲ್ಮೆಟ್ ಇಬ್ಬರು ಇಟ್ಕೊಂಡು ಇಬ್ರು ಹೆಂಗ್ ಬಂದ್ರಿ ನೀವು ಒಡಿ ಗಾಡಿ ಮೇಲೆ ಇಲ್ಲ ನಿಮಗೆ ನೀವು ಸೀಟ್ ಬೆಲ್ಟ್ ನೀವು ಕೇಳತ್ರಿ ನೀವು ಹೆಸರು ಹಾಕೊಂಡಿರಿ ಏನಪ್ಪ ಹೆಸರು ಹಾಕೊಂಡು ಯಾಕೆ ಬಿಟ್ಟು ಮಾಡತ್ತೀರಿ ನೀವು ಹೆಸರು ಐತಲ್ಲ ಏನ್ರಿ ತಮ್ಮ ಹೆಸರು ನಿಮ್ಮ ಹೆಸರು ಏನು ತಮ್ಮ ಹೆಸರು ಏನ್ರಿ ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು MD ಸತ್ಯನಾರಾಯಣ ಅಂತ ಹೆಸರು ಹೌದಾ ಹಾ ನಮ್ಮ ಹೆಸರು MD ಸತ್ಯನಾರಾಯಣ ತಾವು ಯಾಕೆ ಡಾಕ್ಯುಮೆಂಟ್ ಕೊಡತ್ತಿಲ್ಲ ಇಲ್ಲಿ ಐತಲ್ರಿ ಹಾ ತಗೋರಿ ಹಾ ನೀವು ಯಾರು ಹೆಲ್ಮೆಟ್ ಯಾಕೆ ಹಾಕೊಂಡಿರಿ ಈ ಕಡೆ ಬರ್ರಿ ಕೇಳತ್ತೀರಿ ನೀವು ಯಾರು ನಾವು ರಿಪೋರ್ಟರ್ ನಾವು ಕೇಳಲ್ಲ ನೀವು ಯಾರು ಕೇಳತ್ತೀರಿ ಅವಶ್ಯವಾಗಿ ಕೇಳ ಐತಿ ನಮ್ದು ಐತಿಲ್ಲ ನಮ್ದು ಐತಿ ನಮ್ದು ಐತಲ್ರಿ ಐತಿ ಎಲ್ಲಿ ನಮ್ದು ಐತಿ ಒಳಗೆ ಐತಿ ಸೀಟ್ ಬೆಲ್ಟ್ ಐತಿ ಸೀಟ್ ಬೆಲ್ಟ್ ಐತಿ ಹೌದು ಸೀಟ್ ಬೆಲ್ಟ್ ಐತಿ ಹಾಕೇನಂತ ಈ ಕಡೆ ಬನ್ನಿ ರೋಡ್ ಬೈಕ್ ಸೀಟ್ ಬೆಲ್ಟ್ ಐತಿ ನಮ್ದು ಏನಂತ ಕೆಲಸ ಮಾಡು ನಾಳೆ ಅರ್ಥ ಮಾಡ್ಕೋ ಇಂತ ಅವಶ್ಯ 10 ವಿಡಿಯೋ ಮಾಡ್ಕೊ ನನಗೆ ನಾ ಬೆಂತರಲ್ಲ ಚೆಕ್ ಮಾಡಿ ನಿಮಗೆ ನಾನು ಕೊಡಕತ್ತೀನಿ ನಿಮ್ಗೆ ನಾ ಚೆಕ್ ಮಾಡಿ ರಿಸಿಪ್ಟ್ ಕೊಡಕತ್ತೀನಿ ಹಂಗಂತ ಕೊಡಕತ್ತಿಲ್ಲ ಹೌದಾ ಇಂತ 10 ವಿಡಿಯೋ ಮಾಡ್ಕೊ ನನಗೆ ನಂಜಿಕಿಲ್ಲ ಏನ ಅಧಿಕಾರಿ ರಿಪೋರ್ಟರ್ ನೀ ಹಾಕೊಂಬಂದೆ ಆಯ್ತು ತೋರಿಸ್ತೀನಿ ಚೆಕ್ ಮಾಡ್ರಿ ನೀವು ಮೊದಲು ಸರಿಯಾಗಿಲ್ಲಲ್ರಿ ಯೂನಿಫಾರ್ಮ್ ಮೇಲೆ ಹೆಸರು ಎಲ್ಲೈತ್ರಿ 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 ಅದಾವ ತಮ್ಮ ಇದೇನಿದ ಸರ್ ಒಳಗೆ ಇದು ನಮ್ದು ಗಾಡಿ ಐತಿ ನಮ್ದು ಒಳಗೆ ಐತಿ ನಾಟಕ ಮಾಡಬೇಡ ನಾಟಕ ಮಾಡಬೇಡ ನಾಟಕ ಮಾಡತ್ತಿಲ್ಲ ತಮ್ಮ ನಾಟಕ ಭಾಳ ಮಾಡ್ತಾನೆ ಗಾಡಿ ವಿಡಿಯೋ ಕರ್ಲಿ ಚಂದ ಮಾತಾಡ ವಿಡಿಯೋ ಕರ್ಲಿ ಮೊದಲು ನಾವು ನಿನ್ ಗಾಡಿಗೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕತ್ತೀವಿ ಹೌದಾ ಎಲ್ಲಾ ಕರೆಕ್ಟ್ ಇದ್ರೆ ನಾವು ಫೈನ್ ಹಾಕಲ್ಲ ಫೈನ್ ಹೆಂಗ್ ಹಾಕ್ತೀವಿ ಅಂದ್ರೆ ಏನಿಲ್ಲಪ್ಪ ಅದನ್ನ ಹಾಕ್ತೀವಿ ಅಷ್ಟೇ ಮೊದ್ಲೇ ನೀವೇ ಕ್ಲಿಯರ್ ಅಲ್ಲ ನೀವೇ ಕ್ಲಿಯರ್ ಇಲ್ಲ ಮಿಸ್ಟರ್ ನಾನು ನಿಂತ ಕೇಸ್ ಕೆಲಸ ಮಾಡಕತ್ತೇವೆ ಯೂನಿಫಾರ್ಮ್ ಮೇಲೆ ಹೆಸರು ಹಾಕಿಲ್ರಿ ನಿಮ್ದು ಏನ ಅದು ಐಡಿ ಕಾರ್ಡ್ ನಮ್ಮ ಸೀನಿಯರ್ ಆಫೀಸರ್ ಕೇಳಿ ಯಾರು ನಾವು ಸೀನಿಯರ್ ಆಫೀಸರ್ ಕೇಳಿ ಹೇಳೋರಿ वीडियो कर तू अस्सलाम वालेकुम, जय भीम।
ಎಲ್ಲ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊದಲಿಗೆ ಧಿಕ್ಕಾರವನ್ನು ಕೂಗುತ್ತೇವೆ. ದಿನಾಂಕ 25/9/2025 ಮುದ್ದೇಬಿಹಾಳಿಂದ ನೆಡಗುಂದಿ ಹೋಗುವ ಸಂದರ್ಭದಲ್ಲಿ ಇಬ್ಬರು ಪೊಲೀಸರು ವಾಹನಗಳಿಗೆ ರೊಕ್ಕವನ್ನು ಸುಲಿಗೆ ಮಾಡುತ್ತಿದ್ದರು. ಆವಾಗ ನಾವು ಹೋದರೆ ನಮ್ಮ ಗಾಡಿಯನ್ನು ತರಿದರು. ಅವಾಗ ಕೇಳಿದರು ಅವರು ಇನ್ಶೂರೆನ್ಸ್, RC ಬುಕ್, ಲೈಸೆನ್ಸ್, ನಾವು ಎಲ್ಲವನ್ನು ಅವರಿಗೆ ತೋರಿಸಿದೆ. ತದನಂತರ ಅವರು ಮತ್ತೆ ನಮ್ಗೆ ಪ್ರಶ್ನೆ ಮಾಡಿದರು, ಸೀಟ್ ಬೆಲ್ಟ್ ಯಾಕೆ ಹಾಕೊಂಡಿಲ್ಲ ಅಂತ ಕೇಸಿ. ನಾವು ಕೇಳಿದ್ರೆ, ಸರ್ ಸೀಟ್ ಬೆಲ್ಟ್ ಒಂದು ಹಾಕೊಂಡಿಲ್ಲ, ಮತ್ತೆ ನಿಮ್ಮ ಶರ್ಟ್ ಮೇಲೆ ನೇಮ್ ಪ್ಲೇಟ್ ಎಲ್ಲಿ ಇರುತ್ತೆ ಅಂತ ನಾ ಕೇಳಿದೆ. ಅವಾಗ ಅವರು ಹೇಳ್ತಾರೆ ನಮಗೆ, ನೀ ಕೇಳುವಂತ ನಮ್ಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ಸತಿ ನೀವು ಟ್ರೈನಿಂಗ್ ಹೋಗಿ ಬರ್ರಿ, ಕೇಳುವಂತ ಸಾರ್ವಜನಿಕರಿಗೆ ಕೇಳುವಂತ ಹಕ್ಕಿಲ್ಲ, ಒಬ್ಬ ಓದೋ ಬರ್ದೋ ಸ್ಟೂಡೆಂಟ್ಗೆ ನೀವು ಈ ತರ ಮಾತಾಡ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೆ ಸಂವಿಧಾನ ಒಳಗ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲಿ ನ್ಯಾಯ ಆಗುತ್ತೆ, ಎಲ್ಲ ಅನ್ಯಾಯ ಆಗುತ್ತೆ, ಅದ್ರ ವಿರುದ್ಧ ಹೋರಾಟ ಮಾಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಂವಿಧಾನವನ್ನು ನೀಡಿದ್ದಾರೆ. ತಮಗೆ ಗುರುತಾಗಬೇಕು, ಛೀಮಾರಿ ಹಾಕುವಂತ ಇದು ಡಿಪಾರ್ಟ್ಮೆಂಟ್ಗೆ ಇಂಥ ಎಲ್ಲಾ ಪ್ರಶ್ನೆ. ಡಾಕ್ಟರ್ ನಿಂಬರ್ಗಿ ಸರ್ ಅವರೇ, ನಾವು ತಮಗೆ ವಿನಂತಿಸಿಕೊಳ್ಳುವ ಏನಂತಂದ್ರೆ, ಇಂಥ ಭ್ರಷ್ಟ ಪೊಲೀಸರಿಗೆ ಹುಡುಕಿ ತೆಗೆಯಬೇಕೆಂದು ನಾವು ತಮ್ಮಿಂದ ವಿನಂತಿಸಿಕೊಳ್ಳುತ್ತೇವೆ. ಯಾಕಂದ್ರೆ ತಾವು ಈ ಬಿಜಾಪುರ ಜಿಲ್ಲೆಗೆ ಬಂದಿದ ನಂತರ ಬಹಳಷ್ಟು ಒಳ್ಳೆಯ ಬದಲಾವಣೆಗಳನ್ನು ಆಗಿದಾವೆ. ಆದ್ರೆ ಡಿಪಾರ್ಟ್ಮೆಂಟ್ ಒಳಗೂ ಕೆಲವು ಕೆಟ್ಟ ಹುಳುಗಳು ಅದಾವೆ. ಅಂತವನು ತಾವು ತೆಗೆದು ಹಾಕಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಒಂದು ಕ್ವಶನ್ ನಾವು ಇವರಿಗೆ ಒಳ್ಳೆ ಕ್ವಶನ್ ಮಾಡಿದ್ರೆ ಅವರು ಬೆದರಿಸ್ತಾರೆ ಮತ್ತು ಒಂದು ಕುದುಕಿಯನ್ನು ಹಿಡಿದು ಒತ್ತುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಕಾಲಿಂದ ಒದ್ದೆಯುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ತಿದ್ದಾರೆ. ಒಂದು ವೇಳೆ ನಾವು ಆ ಟೈಮ್ನಾಗ ಮೊಬೈಲ್ ರೆಕಾರ್ಡ್ ಮಾಡಿದ್ರೆ, ವಿಡಿಯೋ ಮಾಡ್ಕೊಂಡ್ರೆ ಮೊಬೈಲ್ ಕಸಗಳು ಪ್ರಯತ್ನ ಮಾಡುತ್ತಿದ್ದಾರೆ. ಮೊಬೈಲ್ ರೆಕಾರ್ಡಿಂಗ್ ಮಾಡುವಂತ ನಮ್ಗ ನೀತಿ ಹಕ್ಕು ಇಲ್ಲ ಅಂತ ಕೇಸಿ ಪೊಲೀಸ್ನವ್ರು ಹೇಳ್ತಾರೆ. ಪೊಲೀಸರು ಅನ್ನಕ್ಕೂ ನಮಗ ನಾಚಿಕೆ ಬರುತ್ತಾ ಇದೆ. ಯಾಕಂದ್ರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಪೊಲೀಸ್ ಅಂದ್ರೆ ಒಂದು ಭಯದ ವಾತಾವರಣ ಅಲ್ಲ, ಭರೋಸೆದು ವಾತಾವರಣ ನೀಡೋರು ಪೊಲೀಸ್ ಅಂದ್ರೆ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮಂತವ್ರು ಕೆಟ್ಟ ಹುಳಗಳ ಹೋಗಿಸಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹೆಸರನ್ನು ನಾಶವನ್ನು ಮಾಡುತ್ತಿದ್ದಾರೆ. ಇವರು ಯಾರದಾರ ಏನು ತನಿಖೆ ಮಾಡಿಸ್ಬೇಕು, CBI ತನಿಖೆ ಮಾಡಿಸ್ಬೇಕು. ಇವರು ನನಗೆ ಹೊಡೆದಕ್ಕೆ ಭಯದ ವಾತಾವರಣ ಸೃಷ್ಟಿಯನ್ನು ಮಾಡಿದ್ದಾರೆ. ಏನಂತಾರೆ, ನೀ ಮುದ್ದೆವಾಳದವ ಅಲ್ಲ, ಸರಿ ನೀ ಮುದ್ದೆವಾಳದಾಗ ಇನ್ನೊಂದ್ಸತಿ ರಿಪೋರ್ಟಿಂಗ್ ಹ್ಯಾಂಗ್ ಮಾಡ್ತಿ ಮಾಡಂತ ಹೇಳ್ತಾರೆ. ವಿಡಿಯೋ ಹ್ಯಾಂಗ್ ಮಾಡ್ತಿ ಮಾಡಿ ನಿನ್ಗ ಅಂದ್ಕೇಸಿ ನಮ್ಗೆ ಜೀವ ಬೆದರಿಕೆಯನ್ನು ಕೊಡ್ತಾರೆ. ಡಾಕ್ಟರ್ ನಿಂಬರ್ಗಿ ಸರ್, ನಾ ತಮ್ಮಿಂದ ವಿನಂತಿಸಿಕೊಳ್ಳುತ್ತೇನೆ, ದಯವಿಟ್ಟು ನಮಗೆ ರಕ್ಷಣೆಯನ್ನು ನೀಡಬೇಕು. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮಗ ಭಯವನ್ನು ಭರೋಸೆ ವಾತಾವರಣ ನೀಡ್ತಾ ಇದ್ದಲ್ಲ, ಭಯದ ವಾತಾವರಣ ನೀಡ್ತಾ ಇದ್ದಾರೆ. ಇವತ್ತು ವಿಡಿಯೋ ಮಾಡಿದ್ರೆ ಭಯದ ವಾತಾವರಣ ನೀಡ್ತಾ ಇದ್ದಾರೆ. ಮೊನ್ನೆ ಸಹ, ಯಾಕಂದ್ರೆ IPL ಗೆಲ್ಲದಾಗ ಒಂದು ವಿಷಯ ತಾವು ಗಮನಿಸಬಹುದು, ತಮ್ಮ ಗಮನಕ್ಕೆ ಬಂದೈತಿ ಅಥವಾ ಇಲ್ಲ ನಮಗದು ಗುರ್ತಿಲ್ಲ. ತಾವು ನೋಡ್ಬಹುದು, ಮುದ್ದೇಬಿಹಾಳದಲ್ಲಿ IPL ಗೆದ್ದಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾಯಿಗೆ ಹೊಡೆದ್ರು ಬಸವೇಶ್ವರ ಸರ್ಕಲ್ನವ್ರೆ. ತಾವು ಹೇಳೋರು ಕೇಳೋರು ಯಾರು ಇಲ್ಲ, ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ನಾಯಿಗೆ ಹೊಡೆದ್ರು. ತದನಂತರ ಅವ್ನು MLC ಮಾಡ್ಕೊಳಕ್ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಳ ಬಂದ್ ಕೇಸಿ ಹೇಳ್ತಾರ, ನಮಗೂ ಜಾತಿವಾದಿಂದ ಬೈದಾರ, ಆದ್ರೆ ನಮಗೂ ಹೊಡೆದಾರ ಅಂತ ಹೇಳ್ತಾ ಇದ್ದಾರೆ. 50,000 ರೂಪಾಯಿ ಹೋಗೈತೆ ಅಂತ ಕೇಸಿ ಮತ್ತೆ ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೇಸಿ 50,000 ರೂಪಾಯಿ ಎಲ್ಲಿ ತಗೊಂಬಂದ್ರಪ್ಪ ನೀವು? ಡ್ಯೂಟಿ ಸಂದರ್ಭದಲ್ಲಿ 50,000 ರೂಪಾಯಿ ಯಾಕೆ ತಗೊಂಬಂದ್ರಿ ನೀವು? ಪ್ರಶ್ನೆ ಆಯ್ತದು. ಡ್ಯೂಟಿ ಮಾಡಕತ್ತಿಲ್ಲ ಅಂದ್ರೆ ಅವ್ರ ಮೇಲೆ ಯಾಕೆ ಹಲ್ಲೆ ಮಾಡಿದ್ರೆ? 3-4 ಮಂದಿ ಕೂಡಿಕೇಸಿ ದನಕ್ಕೆ ಹೊಡೆದಂಗ್ ಹೊಡೆದ್ರು, ಕಟ್ಟಿಗೆ ತಗೊಂಡಿಸಿ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರಿ ಅವಾಗ ಹೊಡ್ಯಾಕ, ಆತರ ಹೊಡ್ಯಾಕ? ಡಾಕ್ಟರ್ ನಿಂಬರ್ಗಿ ಸಾಹೇಬ್ರ ಅವರೇ, ದಯವಿಟ್ಟು ಈ ವಿಷಯಕ್ಕೆ ಗಂಭೀರವಾಗಿ ತೆಗೆದುಕೊಂಡು ಇದರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಡಾಕ್ಟರ್ G. ಪರಮೇಶ್ವರ್, ನಾವು ತಮ್ಮಿಂದ ಕಳಕಳ ವಿನಂತಿಸಿಕೊಳ್ಳುತ್ತೇನೆ, ಇಂಥ ಡಿಪಾರ್ಟ್ಮೆಂಟ್ಗೆ ಕಪ್ಪು ಚುಕ್ಕಿ ತರುವಂತಹ ಕೆಟ್ಟ ಪೊಲೀಸರಿಗೆ ಈ ಡಿಪಾರ್ಟ್ಮೆಂಟ್ ನಿಂತ ತೆಗೆದು ಹಾಕಬೇಕೆಂದು ನಾವು ತಮ್ಮಿಂದ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ನಿಂಬರ್ಗಿ ಸರ್ ಅವರಿಗೆ ನಾವು ಮಗದೊಮ್ಮೆ ದಯವಿಟ್ಟು ನಮಗೆ ರಕ್ಷಣೆಯನ್ನು ನೀಡಬೇಕೆಂದು ತಮ್ಮಿಂದ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.